ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅನುಶ್ರೀ. ನಾನು ಇವತ್ತಿನ ದಿನ ಚಾಕ್ಲೇಟ್ ಕೇಕ್ನ ಮನೆಯಲ್ಲೇ ಯಾವ ರೀತಿ ಮಾಡ್ಬೋದು ಅಂತ ನಿಮ್ಗೆ ತೋರಿಸ್ಕೊಡಕತ್ತೀನಿ ರೀ. ಯಾರೆಲ್ಲ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಒಂದು ಲೈಕ್ ಕೊಡ್ರಿ. ಬನ್ನಿರಿ ಇವತ್ತಿನ ವಿಡಿಯೋ ನಾವು ಸ್ಟಾರ್ಟ್ ಮಾಡೋಣ ಅಂತ. ನಾನು ಇವತ್ತಿನ ದಿನ ಮೈದಾ ಇಲ್ಲದೆ ಹಾಗೆ ಓವನ್ ಇಲ್ಲದೆ ಕೇಕ್ನ ಯಾವ ರೀತಿ ಮಾಡ್ಬೋದು ಮನೆಯಲ್ಲಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾನಿಲ್ಲಿ 1 ಕಪ್ನಷ್ಟು ನಾನು ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ. 150 ಗ್ರಾಮ್ ಇದೆ ಇದು. ಹಾಗೆ ಕೋಕೋ ಪೌಡ್ರು ಕೂಡ ಒಂದು 60 ಗ್ರಾಮ್ ಇದೆ. ಹಾಗೆ ಅದನ್ನು ಕೂಡ ನಾನು ಜರಡಿ ಹಿಡಿದ್ಬಿಟ್ಟು ಇದರಲ್ಲೇ ಸಾಣಿಸ್ಕೊಳ್ತಾ ಇದ್ದೀನಿ ರೀ. ಈ ಸಾಣಿಸ್ಕೊಳ್ಳೋದ್ರಿಂದ ಗಂಟು ಆಗಂಗಿಲ್ಲ. ಸೊ ಹಾಗಾಗಿ ಗಂಟು ಆಗಬಾರ್ದು ಅನ್ನೋ ರೀತಿಯಿಂದ ನಾವು ಸಾಣಿಸ್ಕೋಬೇಕಾಗತ್ತೆ. ಹಾಗೆ ಮತ್ತು 1 ಕಪ್ನಷ್ಟು ನಾನು ಸಕ್ಕರೆ, ಹಾಗೆ 1 ಟೀ ಸ್ಪೂನ್ನಷ್ಟು ನಾನು ಬೇಕಿಂಗ್ ಪೌಡ್ರು, ಹಾಗೆ ಒಂದು ಅರ್ಧ ಚಮಚದಷ್ಟು ಬೇಕಿಂಗ್ ಸೋಡಾ, ಹಾಗೆ ಒಂದು ಚಿಟಿಕೆಯಷ್ಟು ಉಪ್ಪನ್ನ ಹಾಕಾಕತ್ತೀನಿ ರೀ. ಉಪ್ಪು ಹಾಕಿದ ಮೇಲೆ ಒಂದು ಎಗ್ನ ಹಾಕೋಣಂತ. ಒಂದು ಎಗ್ ಒಡೆದು ಹಾಕಿದ ಆದಮೇಲೆ ನಾನು ಇದಕ್ಕೆ ಒಂದು 60 ಗ್ರಾಮ್ನಷ್ಟು ನಾನು 60 ml ಅಷ್ಟು ನಾನು ಬಟರ್ನ ಮೆಲ್ಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕಾಕತ್ತೀನಿ ರೀ ನಾನು. ನೀವು ಇಲ್ಲಿ ಆಯಿಲ್ ಯೂಸ್ ಮಾಡ್ತಿದ್ರೆ ಆಯಿಲ್ ಯೂಸ್ ಮಾಡ್ಬೋದು. ಹಾಗೆ 1 ಕಪ್ನಷ್ಟು ನಾನು ಮೊಸರನ್ನ ಹಾಕಾಕತ್ತೀನಿ ರೀ. ಮೊಸರು ಹಾಕಿದಾದ್ಮೇಲೆ 1 ಸ್ಪೂನಷ್ಟು ನಾನು ವೆನಿಲಾ ಎಸೆನ್ಸ್ನ ಹಾಕಾಕತ್ತೀನಿ ರೀ. ವೆನಿಲಾ ಎಸೆನ್ಸ್ ಹಾಕಿದ ಆದಮೇಲೆ ನಾವು ಇದಕ್ಕೆ ನಾನು ವಾರ್ಮ್ ವಾಟರ್ನ ಯೂಸ್ ಮಾಡ್ತಾ ಇದ್ದೀನಿ ರೀ. ಸ್ವಲ್ಪ ಉಗುರು ಬೆಚ್ಚಿರೋಂಥ ಬಿಸಿನೀರನ್ನ ಸ್ವಲ್ಪ ಹಾಕಿಕ್ಕಾರೆ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕ್ರಿ. ಸ್ವಲ್ಪನೂ ಗಂಟು ಇರಲ್ಲಂಗೆ ಮಾಡ್ಕೊಂಡ್ರೆ ಒಂಥರ ಕ್ರೀಮ್ ಥರ ರೆಡಿ ಆಗಬೇಕದು. ಆ ರೀತಿ ರೆಡಿ ಆದರೆ ಸ್ವಲ್ಪ ಗಂಟು ಇರಲ್ಲಂಗೆ ರೆಡಿ ಆಗಬೇಕು. ಈ ರೀತಿ ಮನೆಯಲ್ಲೇ ಕೇಕ್, ಬೇಕ್ರಿ ಐಟಮ್ನ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು. ಮಕ್ಕಳಿಗೆ ಕೂಡ ತುಂಬ ಇಷ್ಟ ಆಗುತ್ತೆ. ಮನೇಲಿ ಮಾಡಿಕೊಟ್ರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಚಾಕ್ಲೇಟ್ ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳ್ರಿ, ಮಕ್ಕಳಿಂದ ದೊಡ್ಡವ್ರಿಗೂ ಎಲ್ರಿಗೂ ಇಷ್ಟ ಆಗುತ್ತೆ. ನೋಡಿದ್ರಲ್ಲ, ಇವಾಗ ರೆಡಿಯಾಗಿದೆ. ಈ ರೀತಿ ಕ್ರೀಮ್ ಥರ ಆಗಬೇಕು. ಇವಾಗ ನಾನಿಲ್ಲಿ ಕೇಕ್ ಪ್ಯಾನ್ ತೊಗೊಂಡಿದ್ದೀನಿ. ಅದಕ್ಕೆ ಬಟರ್ ಪೇಪರ್ ಹಾಕಿಬಿಟ್ಟು 1 ಸ್ಪೂನಷ್ಟು ಕರಗಿಸಿದ ಬೆಣ್ಣೆನ ಹಾಕಾಕತ್ತೀನಿ ರೀ. ಹಾಕಿ ಸ್ವಲ್ಪ ಅದಕ್ಕೆ ಹಚ್ಚಿದಾದ್ಮೇಲೆ ನಾವೇನು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ನೋಡಿರಿ, ಅದನ್ನು ಇದರಲ್ಲಿ ಹಾಕೋಣಂತ. ಇದರಲ್ಲೇ ಹಾಕಿಬಿಟ್ಟು ಸ್ವಲ್ಪ ಹೀಗೆ ಸ್ವಲ್ಪ ನೆಲಕ್ಕೆ ಸ್ವಲ್ಪ ಬಡಿಯೋಣಂತ. ಈ ರೀತಿ ಬಡ್ದಂತಂದ್ರೆ ಸ್ವಲ್ಪ ನೀಟಾಗಿ ಅಲ್ಲಿ ಮಿಕ್ಸ್ ಆಗುತ್ತೆ, ಒಳಗಡೆ ಕೊಡುತ್ತೆ. ಸೊ ಇವಾಗ ಏನು ಮಾಡೋಣ ಅಂತಂದ್ರೆ, ಒಂದು ಪಾತ್ರೆ ಇಟ್ಟು ಅಲ್ಲಿ ಒಳಗಡೆ ಒಂದು ಸ್ಟ್ಯಾಂಡ್ ಇಟ್ಟಿದ್ದೀನಿ. ಅದ್ರ ಮೇಲೆ ನಾವು ಕೇಕ್ ಪ್ಯಾನ್ನ ಇಟ್ಟು ಒಂದು 30 ರಿಂದ 40 ನಿಮಿಷ ರೀ ಬೇಕ್ ಮಾಡಿಬಿಡೋಣಂತ. ನೀವು ಸ್ವಲ್ಪ ಮಧ್ಯೆ ಆವಾಗ ನೋಡ್ಬೋದು. ಈಗ ನೋಡಕತ್ತಿರಲ್ಲ, ಈ ರೀತಿ ನಾನು ರೆಡಿ ಆಗ್ತಾ ಇದೆ. ಇವಾಗ ಸ್ವಲ್ಪ ತೋರಿಸ್ತಾ ಇದ್ದೇನೆ ನೋಡಿರಿ. ಇದು 30 ನಿಮಿಷ ಆಗಿದ್ದಿಲ್ಲ. ಸೊ ಇವಾಗ 40 ನಿಮಿಷಕ್ಕೆ ಇದು ರೆಡಿ ಆಗಿದೆ ಪೂರ್ತಿ. ಅಂದರೆ ನಾನು ಲೋ ಫ್ಲೇಮಲ್ಲಿ ಇಟ್ಟು ಮಾಡ್ತಾ ಇದ್ದೆ ರೀ. ಸೊ ಹಾಗಾಗಿ ಇವಾಗ ನಾನು ಫೋರ್ಕಿಂದ ನೋಡಿದೆ, ಸ್ವಲ್ಪನೂ ಏನೂ ಅಂಟ್ಕೊಂಡಿಲ್ಲ. ಇವಾಗ ರೆಡಿ ಆಗೈತಿ. ಇವಾಗ ಒಂದು 3 ನಿಮಿಷದಷ್ಟು ನಾವು ಕೋಲ್ಡ್ ಮಾಡೋಕೆ ಬಿಟ್ಬಿಡೋಣಂತ. ಕೋಲ್ಡ್ ಆದಮೇಲೆ ನಾವು ತೆಗಿಯೋಣಂತ್ರಿ. ಬಿಸಿ ಇದ್ದಾಗ ತೆಗೆದ್ರೆ ಅಂಟ್ಕೊಳ್ಳುತ್ತೆ. ಸೊ ಹಾಗಾಗಿ ನೀಟಾಗಿ ಬರೋಂಗಿಲ್ಲ. ಕೋಲ್ಡ್ ಆಯ್ತಂದ್ರೆ ಸಲೀಸಾಗಿ ಬಂದುಬಿಡುತ್ತೆ. ನೋಡಿದ್ರಲ್ಲ, ಇವಾಗ ರೆಡಿಯಾಗಿದೆ ಕೇಕು. ಇದ್ರ ಮೇಲಿರ್ತಕ್ಕಂಥ ಬಟರ್ ಪೇಪರ್ನ ನಾವು ತೆಗೆದುಬಿಡೋಣಂತ್ರಿ. ಈ ರೀತಿ ನೋಡಿರಿ, ಮನೇಲೇ ಸಿಂಪಲ್ಲಾಗಿ ಕೇಕ್ನ ಮಾಡ್ಕೋಬೋದು. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಹಾಗೆ ಎಲ್ರಿಗೂ ಮನೇಲಿ ಮಂದಿಗೆಲ್ಲನೂ ಇಷ್ಟ ಆಗುತ್ತೆ. ಇವಾಗ ನೋಡಿದ್ರಲ್ಲ, ಇವಾಗ ನಾನು ಸ್ವಲ್ಪ ಇದಕ್ಕೆ ಡೆಕೋರೇಟ್ ಮಾಡ್ತಾ ಇದ್ದೀನಿ. ಚಾಕ್ಲೇಟ್ ಸಿರಮ್ನ ಮನೇಲೇ ಮಾಡಿಟ್ಕೊಂಡಿರ್ತೀನಿ ನಾನು. ಇದು ಚಾಕ್ಲೇಟ್ ಸಿರಮ್ಮು. ಇದನ್ನು ನೀವು ಸ್ವಲ್ಪ ಚಾಕ್ಲೇಟ್ ಏನಾದರೂ ಡೇರಿ ಮಿಲ್ಕ್ ಯೂಸ್ ಮಾಡ್ತಿದ್ರೆ ಅದನ್ನು ಸ್ವಲ್ಪ ಕರಗಿಸ್ಬಿಟ್ಟು ಈ ರೀತಿ ಹಾಕೋಬೋದು. ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಕೂಡ ಮೇಲೆ ಚಾಕ್ಲೇಟ್ ಸಿರಮ್ ಹಾಕೋದ್ರಿಂದ. ಇವಾಗ ಚಾಕ್ಲೇಟ್ ಸಿರಮ್ ಹಾಕಿಬಿಟ್ಟು ನಾನು ಸ್ವಲ್ಪ ಸ್ಪ್ರೆಡ್ ಮಾಡೋಣಂತ. ಸ್ಪ್ರೆಡ್ ಮಾಡಿಕ್ಯಾರ ಸ್ವಲ್ಪ ನಾನು ಕೇಕ್ ಡೆಕೋರೇಟಿದ್ದ ಹಾಕ್ತಾ ಇದ್ದೀನಿ ರೀ. ಸ್ವಲ್ಪ ಸ್ಪ್ರಿಂಕಲ್ಸ್ ಹಾಕ್ತಾಯಿದ್ದೀನಿ, ರೇನ್ಬೋ ಕಲರ್ದು. ಅದು ಹಾಕೋದ್ರಿಂದ ಮಕ್ಕಳು ತುಂಬ ಇಷ್ಟಪಡ್ತಾರೆ. ಹಾಗೆ ಕಲರ್ಫುಲ್ಲಾಗಿರೋದು ಮಕ್ಕಳು ಇಷ್ಟಪಡ್ತಾರೆ ನೋಡಿ. ಸೊ ಹಾಗಾಗಿ ಸ್ವಲ್ಪ ನಾನು ಸ್ಪ್ರಿಂಕಲ್ಸ್ನ ಹಾಕಾಕತ್ತೀನಿ ರೀ. ನೋಡಿದ್ರಲ್ಲ, ಕೇಕು ರೆಡಿ ಆಯಿತು ನಮ್ಮದು. ಇವಾಗ ನನ್ನ ಮಕ್ಕಳು ಅವರೇ ಡೆಕೋರೇಟ್ ಮಾಡ್ತಾಯಿದ್ದಾರೆ. ನನ್ನ ಮಕ್ಕಳಿಗಂತೂ ತುಂಬ ಇಷ್ಟ ಆಯಿತು. ಕೇಕ್ ತುಂಬ ಇಷ್ಟಪಟ್ಟು ತಿಂದರು. ಸೊ ಹಾಗಾಗಿ ಮನೆಯಲ್ಲೇ ಮಕ್ಕಳಿಗೆ ಕೇಕ್ ಮಾಡಿಕೊಡಿ. ಮಕ್ಕಳು ಹೊರಗಡೆದು ಆದಷ್ಟು ಅವಾಯ್ಡ್ ಮಾಡೋಣ ಅಂತ ನಾನು ಹೇಳ್ತಾ ಇದ್ದೀನಿ. ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು. ಹಾಗೆ ನಾನು ಹೊಸ ರೆಸಿಪಿಯೊಂದಿಗೆ ನಾನು ಮತ್ತೆ ನಿಮ್ಮ ಮುಂದೆ ಹೊಸ ರೆಸಿಪಿ ನಾನು ತೊಗೊಂಡು ಬರ್ತಾ ಇರ್ತೀನಿ ವೀಕ್ಷಕರೇ. ದಯವಿಟ್ಟು ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಾನು ಮುಂದೆ ಬರ್ತಕ್ಕಂಥ ವಿಡಿಯೋಗಳಲ್ಲಿ ಬೇಕ್ರಿ ಐಟಮ್ ಆಯಿತು, ಎಲ್ಲ ಥರದ್ದು ನಾನು ರೆಸಿಪಿನ ನಿಮ್ಮ ಮುಂದೆ ತೋರಿಸ್ತಾ ಇರ್ತೀನಿ ರೀ. ಯಾರೆಲ್ಲ ನಮ್ಮ ಚಾನಲ್ ನೀವು ನೋಡಿಲ್ಲ, ಪ್ಲೀಸ್ ದಯವಿಟ್ಟು ನೋಡಿರಿ. ಹಾಗೆ ಒಂದು ಲೈಕ್ ಕೊಡಿ. ಮತ್ತು ನಾನು ಮುಂದಿನ ವಿಡಿಯೋದಾಗ ಮತ್ತೆ ಸಿಗ್ತೀನಂತ್ರಿ. ಅಲ್ಲಿವರೆಗೂ ನೀವೇನು ಮಾಡ್ಬೇಕಂತಂದ್ರೆ, ಈ ನಾ ಮಾಡಿದಂಥ ಚಾಕ್ಲೇಟ್ನ ಮಾಡ್ಕೊಂಡು ತಿಂದು ನೋಡಿರಿ ಕೇಕ್ನ. ನಮಸ್ಕಾರ ರೀ.